ಮಾಡಿದ ತಪ್ಪಿಗೆ ನನ್ ಮಗಳು ಹೇಳ್ದೆ ಕೇಳ್ದೆ ಹೇಗೆ ಎದ್ದೋದ್ಲು ಅಂತ ನೋಡಿದ್ರಲ್ಲ. ನಾನೇನೇ ಮಾಡ್ದೆ? ವಯಸ್ಸಿಗೆ ಬಂದ್ ಮಗಳು ತಪ್ಪು ಮಾಡಿದಾಗ ಬೈಯೋದ್ ಬಿಟ್ಟು ಬೆಂತಡ್ಡಿ ಶಪಾಷ್ ಅಂತ ಹೇಳ್ಬೇಕಾಗಿತ್ತ? ಕವನಿಗೆ ಬೈರಿ ಹೊಡಿರಿ, ಆ ಅಧಿಕಾರ ನಮ್ಮಿಬ್ರಿಗೂ ಇದೆ. ಅದನ್ ಬಿಟ್ಟು ಯಾರೋ ಮೂರನೇವ್ರು ಬಂದು ನನ್ ಮಗಳ ಮೇಲೆ ಕೈ ಮಾಡ್ತಾರೆ ಅಂದ್ರೆ ಏನ್ರಿ ಅರ್ಥ? ನೀನ್ ಹೀಗಿರೋದಕ್ಕೆ ನಿನ್ ಮಗಳು ಹಾಗಾಗಿರೋದು. ನಿನ್ ಬದಲು ಬೇರೆ ಯಾರು ಇದ್ದಿದ್ರೆ ಅವಳು ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ತಾ ಇದ್ರು. ಇಷ್ಟ ದಿವಸ ಅವಳು ಮಾಡಿದ ಕೆಲ್ಸಕ್ಕೆಲ್ಲ ತಲೆ ಆಡಿಸಿ ಅವಳು ಆಡಿದ ಆಟನೆಲ್ಲ ನೋಡ್ಕೊಂಡು ಸುಮ್ಮನಿದ್ದೆ. ಈಗ ಅವಳಿಗೆ ಯಾರಿಂದ ಅನ್ಯಾಯ ಆಗಿದ್ಯೋ ಏನೋ ಕೇಳಿದ್ರೆ ಏನು ಹೇಳ್ತಾ ಇಲ್ಲ. ಅಪ್ಪನಾಗಿ ನನಗಿರೋ ಗಾಬರಿ ಆತಂಕ ಅಮ್ಮನಾಗಿ ನಿನಗೊಂದು ಚೂರು ಇಲ್ವಲ್ಲೇ? ಏನ್ರಿ ನೀವು ಇವತ್ತು ಕವನಂಗ್ ಏನೋ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಾನಾ? ಹೌದು, ನೀನೇ. ನಾನಲ್ಲ, ನೀವು. ನಾನಾ? ಅವಳು ಬಂದು ಅಪ್ಪ ನನ್ನ ಕಾಸು ಕೊಡಿ ಅಂತ ಹೇಳ್ದಾಗೆಲ್ಲ 100-200 ಕೊಟ್ಟು ಕೈ ತೊಳ್ಕೊಳ್ತಿದ್ರಲ್ಲ, ಅವಳು ಕೇಳ್ದಷ್ಟು ಕೊಡ್ಬೇಕಿತ್ತು. ಅದಕ್ಕೆ ಅವ್ರ ಫ್ರೆಂಡ್ಸ್ ಹತ್ರ ದುಡ್ಡು ತಗೋತಾ ಇದ್ದೆ ಅಂತ ಸುಮಾರು ಸಲ ನನ್ನ ಹತ್ರ ಹೇಳಿದಾಳೆ. ಅದಕ್ಕೆ ನಾನು ಅವಳಿಗೆ ದುಡ್ಡು ಕೊಡ್ತಿದ್ದೆ. ಮಗಳು ಕೇಳ್ದಷ್ಟೆಲ್ಲ ದುಡ್ಡು ಕೊಡ್ತಿದ್ರೆ ಅವಳ ಕಷ್ಟ ಏನು ಅಂತ ಗೊತ್ತಾಗಲ್ಲ ಅಂತ ಹಾಗೆ ಮಾಡ್ತಾ ಇದ್ದೆ. ನೀ ನನಗೆ ಹೇಳ್ದೇನೆ ಎಷ್ಟು ದುಡ್ಡು ಕೊಟ್ಟಿದ್ಯಾ, ಆಮೇಲೆ ಆ ಪ್ರಭಾಕರಿಂದಲೂ ಎಷ್ಟಲ್ಲಿ ದುಡ್ಡು ಕೊಡ್ತಿದ್ಯಾ, ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅವ್ರಾಗೆ ದುಡ್ಡು ಕೊಟ್ರೆ ನಾನು ಯಾಕ್ರಿ ಬೇಡ ಅನ್ಲಿ? ಅವ್ರು ಕೊಡೋದು ದುಡ್ಡು ಬೇಕು, ಆದ್ರೆ ಅವ್ರ ಬುದ್ಧಿ ಹೇಳೋದು ಮಾತ್ರ ಬೇಡ ಅಲ್ವಾ? ಬುದ್ಧಿ ಹೇಳಲಿ, ಬೇಡ ಅನ್ನಲ್ಲ, ಆದ್ರೆ ಕೈ ಎತ್ತದ್ ಮಾತ್ರ ನಾನು ಒಪ್ಪಲ್ಲ. ಒಟ್ನಲ್ಲಿ ನಿನ್ನ ಮಗಳು ಹಾಳಾಗ್ತಿರೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಾ ಇದೀಯಾ? ಹೌದು, ಬೆಳೆಯೋ ಮಕ್ಳು ಕೇಳಿದ್ದನ್ನ ಕೊಡ್ಸಿದ್ರೆ ನಮಗ್ ವಯಸ್ಸಾದಾಗ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲ ಅಂದ್ರೆ ನೀನ್ ನನ್ಗೆ ಏನ್ ಮಾಡಿದೆ ಅಂತ ಕೇಳಿ ನಮ್ಮನ್ನ ಮೂಲೆಯಲ್ಲಿ ಕೂರಿಸ್ತಾರೆ. ಈ ಜನ್ಮದಲ್ಲಿ ನನಗೆ ಬುದ್ಧಿ ಬರಲ್ಲ, ನನ್ನ ಬಿಟ್ಬಿಡು, ಕೈ ಮುಗಿತೀನಿ ನಿನ್ಗೆ. ನಾನೇನಾದ್ರೂ ನಿಮ್ಮನ್ನ ಹಿಡ್ಕೊಂಡಿದ್ದೀನ? ಹೋಗ್ರಿ. ಅಯ್ಯೋ, ಯಾಕೆ ನೀವಿಬ್ರು ಜಗಳ ಆಡ್ತಾ ಇದ್ದೀರಾ? ಸಮಾಧಾನ. ನೋಡಿ ಪ್ರಭಾಕರ್, ಇವಳನ್ನ ಕಟ್ಕೊಂಡಿರೋ ತಪ್ಪಿಗೆ, ಅವಳನ್ನ ಹುಟ್ಟಿಸಿರೋ ತಪ್ಪಿಗೆ ನಾನು ಅನುಭವಿಸ್ತಾ ಇದ್ದೀನಿ. ನೋಡಿದ್ರ ಹೇಗ್ ಮಾತಾಡಿದ್ದಾರೆ ಅಂತ? ಸರಿ, ಕವನಂಗೋಸ್ಕರ ನೀವಿಬ್ರು ಜಗಳ ಆಡ್ಬೇಡಿ. ಕವನ ಎಲ್ಲಿದ್ದಾಳೆ ಹೇಳಿ? ಯಾರಿಗ್ ಗೊತ್ತು, ಕೋಪ ಮಾಡ್ಕೊಂಡು ಅದ್ ಯಾವ ಮೂಲೆ ಸೇರ್ಕೊಂಡಿದ್ದಾಳೋ ಏನೋ. ಆಯ್ತು, ಆದ್ರೆ ನೀವಿಬ್ರು ಮಾತ್ರ ಜಗಳ ಮಾಡಬೇಡಿ, ಸ್ವಲ್ಪ ಸಮಾಧಾನವಾಗಿರಿ. ವಯಸ್ಸಿಗೆ ಬಂದಿರೋ ಮಗಳು ದಾರಿ ತಪ್ತಾ ಇದ್ದಾಳೆ ಅನ್ನೋ ಆತಂಕ ಮನ್ಸಲ್ಲಿದ್ರೆ ಅಪ್ಪ ಅನ್ಸ್ಕೊಂಡಿರೋನು ಹೇಗ್ ನೆಮ್ಮದಿಯಿಂದ ಇರಕ್ಕಾಗತ್ತೆ? ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಯೋಚನೆ ಮಾಡಬೇಡಿ. ಕವನ ಹತ್ರ ನಾನು ಮಾತಾಡ್ತೀನಿ. ಏನಂತ ಮಾತಾಡ್ತೀರಾ? ಮೊದಲು ಕವನ ಎಲ್ಲಿದ್ದಾಳೆ ನೋಡ್ತೀನಿ, ಅವಳ ಕಂಡೀಷನ್ ನೋಡಿ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀನಿ. ದಯವಿಟ್ಟು ನೀವಿಬ್ರು ತಲೆ ಕೆಡಿಸ್ಕೋಬೇಡಿ, ಜಗಳ ಮಾಡಬೇಡಿ, ಆಯ್ತಾ? ಮೇಡಮ್, ಇವತ್ತು ನಾನು ನಿಮ್ಮ ಅಸಿಸ್ಟೆಂಟಾ? ಮನೇಲಿ ಕೊಡ್ದಿರೋ ಮರ್ಯಾದೆ ಇಲ್ಲೇನ್ ಕೊಡ್ತಾ ಇರೋದು? ಏನ್ ಮೇಡಮ್ ನೀವು ಹಿಂಗ್ ಮಾತಾಡ್ತಿದ್ದೀರಾ? ನೀವು ಎಷ್ಟು ಫೇಮಸ್ಸು, ಇಂಥ ಹೋಟ್ಲಲ್ಲಿ ನೀವು ಒಬ್ಬರೇ ಓಡಾಡ್ತಿದ್ರೆ ನಿಮ್ ಮರ್ಯಾದೆ ಕಡಿಮೆ ಆಗಲ್ವಾ? ಅದಕ್ಕೆ ನಾನು ನಿಮ್ ಜೊತೆ ಇದ್ದೀನಿ. ನೀನ್ ಅದೇನ್ ಮಾತಾಡ್ತೀಯೋ ನಿನಗೆ ಅರ್ಥ ಆಗ್ಬೇಕು. ಮಾತು ಮುಗೀತಾ ಮೇಡಮ್? ಇಲ್ಲ, ಯಾಕೆ? ಸುಮ್ಮನೆ ಕೇಳಿತ್ತು, ನೀವ್ ಮಾತಾಡಿ. ಏನ್ ಗೊತ್ತು ನಿಂಗೆ? ನಿಜ ಏನು ಅಂತ ನೀವೇ ಹೇಳಿದ್ರೆ ಸರಿ, ಇಲ್ಲ ನಾನೇ ಊರೆಲ್ಲ ಟಾಮ್ ಟಾಮ್ ಮಾಡ್ಬಿಡ್ತೀನಿ. ನಿಂಗೇನ್ ಗೊತ್ತು ಅಂತ ಹೇಳು ನೋಡೋಣ. ಗಾಬರಿ ಆದ್ರ ಸರ್? ಸುಮ್ಮನೆ ಚಮ್ಮ ಕೊಟ್ಟೆ. ಹೇಗಿತ್ತು ಹಾರ್ಟ್ ಬ್ರೇಕಿಂಗು ಫೀಲಿಂಗು? ಇದೇ ಅಲ್ವಾ ಸರ್ ನಿಮ್ ಪೊಲೀಸ್ ಭಾಷೆ? ಕಳ್ಳರನ್ನೆಲ್ಲ ಹೀಗೆ ತಾನೇ ಬಾಯ್ಬಿಡ್ಸೋದು ನೀವು? ಮತ್ತೇನೋ ಗೊತ್ತು ಅಂದೆ? ಅಯ್ಯ, ನನಗೇನು ಗೊತ್ತು ಸರ್, ದೊಡ್ಡ ಮನುಷ್ಯರು ನೀವು, ದೊಡ್ಡ ಮಾತುಕತೆ ಏನೋ ಮಾಡ್ತಿರ್ತೀರಾ. ಸುಮ್ಮನೆ ಹಾಗೆ ಏನೋ ಹೇಳಿದೆ ಅಷ್ಟೇ. ಬಡ್ಡಿ ಮಗ, ನನಗೆ ಆಪಿಡೋಕೆ ಬಂದಿದ್ನಲ್ಲ ಹಬ್ಬ, ಅಂತೂ ವಿಷಯ ಗೊತ್ತಿಲ್ವಲ್ಲ, ಅದೇ ಸಮಾಧಾನ. ಆಲ್ ರೈಟ್ ದೆನ್, ಓಕೆ, ಕೀಪ್ ಮೀ ಅಪ್ಡೇಟೆಡ್. ಬಾಯ್. ಏನು ಮೇಡಮ್, ಅವ್ರು ಕಾಯ್ತಿದ್ದಾರೆ, ಬನ್ನಿ. ಸಾರಿ. ಪರವಾಗಿಲ್ಲ ಮೇಡಮ್. ಏಯ್, ಅವ್ರು ಸಾರಿ ಹೇಳಿದ್ದು ನಿನ್ಗಲ್ಲ, ನನಗೆ. ಓ ಹೌದಾ? ಸಾರಿ, ಗೊತ್ತಾಗ್ಲಿಲ್ಲ. ಯಾವ ಟೈಮಲ್ಲಾದ್ರೂ ಸೌಂದರ್ಯ ಮೇಡಮ್ ಅಕ್ಕ ಮತ್ತೆ ರಾಹುಲ್ ಅಣ್ಣನ ನೋಡ್ಬೋದು. ಮೊದಲು ಅದಕ್ಕೂ ಮುಂಚೆ ಹೇಗಾದ್ರೂ ಮಾಡಿ ಅವ್ರನ್ನ ಇಲ್ಲಿಂದ ಆಚೆ ಕಳಿಸ್ಬೇಕು. ನೀನೇನಮ್ಮ ಯೋಚನೆ ಮಾಡ್ತಿದ್ಯಾ? ಬಾ ಕೂತ್ಕೋ. ಬೇಡ ಸರ್, ನೀವು ಕುಡಿತೀರಿ, ನಾನು 2 ನಿಮಿಷದಲ್ಲಿ ಬರ್ತೀನಿ. ಎಲ್ಲಿಗೆ? ನೀರು ಕುಡಿಯೋಕ್ಕೆ. ಇದು ಹೋಟೆಲ್,
ನೀರು ಅವರೇ ತಂದ್ಕೊಡ್ತಾರೆ. ಇಲ್ಲ ಮೇಡಮ್, ನಾನು ಅಲ್ಲೇ ಹೋಗಿ ಕುಡಿತೀನಿ ಅಲ್ವಾ ಅಣ್ಣ? ಹೌದೌದು, ನೀ ಹೋಗಿ ಕುಡ್ಕೊಂಬೋಗು. ನಿಮ್ಗೇನ್ ಬೇಕು ಹೇಳಿ? ಕಾಫಿ? ಪ್ರೀತಿ ಅಂದ್ಮೇಲೆ ಜಗಳ ಎಲ್ಲ ಇದ್ದೇ ಇರತ್ತೆ, ಆದ್ರೆ ಅದನ್ನ ದೊಡ್ಡದ್ ಮಾಡಕ್ ಹೋಗ್ಬಾರ್ದು. ಪ್ರೀತಿಯಲ್ಲಿ ನಾನೇ ದೊಡ್ಡವನು, ನಾನೇ ಮೇಲು ಅನ್ನೋ ಭಾವನೆನೂ ಬರಬಾರ್ದು. ಅರ್ಥ ಆಯ್ತು, ಆದ್ರೆ ನಿನಗಿರೋ ತಾಳ್ಮೆ ನನಗಿಲ್ಲ. ಅದನ್ನ ನಾನು ನಂಬಲ್ಲ ಅಕ್ಕ. ಇಷ್ಟು ವರ್ಷದಿಂದ ರಾಹುಲ್ ಅಣ್ಣನ ಪ್ರೀತಿ ಮಾಡ್ತಿದ್ರು, ದುಡುಕ್ತೆ ಮನೆಯವ್ರನ್ನ ಒಪ್ಸೆ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಕಾಯ್ತಿದ್ದೀರಾ ಅಲ್ವಾ? ಅದಕ್ಕಿಂತ ತಾಳ್ಮೆ ಬೇಕಾ? ಕಾಯೋ ವಿಷಯದಲ್ಲಿ ತಾಳ್ಮೆ ಇದೆ, ಆದ್ರೆ ಜಗಳ ಆಡೋ ವಿಷಯದಲ್ಲಿ ನಿಜಕ್ಕೂ ತಾಳ್ಮೆ ಇಲ್ಲ. ಆದ್ರೆ ಇನ್ಮೇಲೆ ಹುಷಾರಾಗಿರ್ತೀನಿ. ಸರಿ ಅಕ್ಕ. ದೀಪಾ, ನಿನ್ನನ್ನ ಏನೋ ಕೇಳ್ಬೇಕು ಅಂತಿದ್ದೆ. ಕೇಳಿ. ಹೋಟ್ಲಿಗೆ ಹೋಗುವಾಗ ತುಂಬಾ ಖುಷಿಯಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋದೆ, ಆದ್ರೆ ಅಲ್ಲಿಂದ ಯಾಕೆ ಅಷ್ಟೊಂದು ಅರ್ಜೆಂಟಲ್ಲಿ ಕರ್ಕೊಂಡು ಬಂದೆ? ನಿಜ ಹೇಳ? ನಿನಗ್ ಸುಳ್ಳು ಹೇಳಕ್ ಬರುತ್ತಾ? ನಾವು ಹೋಗಿದ್ದ ಜಾಗಕ್ಕೆ ಸೌಂದರ್ಯ ಮೇಡಮ್ ಬಂದಿದ್ರು. ಏನ್ ಹೇಳ್ತಿದ್ಯಾ? ಹೌದಕ್ಕ, ನಮ್ಮೂರ SI ನಾಗರಾಜ್ನ ಭೇಟಿ ಮಾಡಕ್ ಬಂದಿದ್ರು ಅನ್ಸುತ್ತೆ. ನಾವು ಹೋಗಿದ್ದ ಹೋಟೆಲ್ಗೆ ಬಂದಿದ್ರು. ಅವರು ಇವ್ರು ಯಾಕೆ ಮೀಟ್ ಮಾಡಕ್ ಹೋಗಿದ್ರು? ಅದೇ ಗೊತ್ತಿಲ್ಲ ಅಕ್ಕ. ಅದಕ್ಕೆ ನೀನ್ ಯಾಕೆ ಅಷ್ಟೊಂದು ಹೆದರ್ಕೊಂಡು ನಮ್ಮನ್ನ ಇಷ್ಟು ಬೇಗ ಕರ್ಕೊಂಡು ಬಂದೆ? ಅಲ್ಲ ಅಕ್ಕ, ಸೌಂದರ್ಯ ಮೇಡಮ್ ನಿಮ್ಮನ್ನ ಮತ್ತೆ ರಾಹುಲ್ ಅಣ್ಣನ ಜೊತೆಗೆ ನೋಡಿದ್ರೆ. ನೋಡ್ಲಿ ಬಿಡು, ಅದ್ರಲ್ಲಿ ಏನಿದೆ. ನಾನು ರಾಹುಲ್ ಲವ್ ಮಾಡ್ತಿರೋದು ಇಡೀ ಮನೆಯವ್ರಿಗೆ ಗೊತ್ತಿದೆ ತಾನೆ. ಅವ್ರಿಗೆ ಹೆದರ್ಕೊಂಡು ನಾವ್ಯಾಕೆ ಅಲ್ಲಿಂದ ಓಡ್ ಬರ್ಬೇಕು?